ಹಾಗೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ನಮ್ಮ ಕರ್ನಾಟಕದಲ್ಲಿ ಹೊರಗಡೆಯಿಂದ ಬಂದಂಥ ಎಷ್ಟೋ ಜನಗಳು ಇಲ್ಲಿ ಬಂದು ಬೆಳೀತಾರೆ. ಬೆಳೆಯೋ ತಪ್ಪಂತಲ್ಲ, ಬೆಳೆಯೋದು ಬೆಳೀಲಿ. ಬಟ್ ಏನಂತಂದರೆ, ಈ ಬೆಳೆಯೋ ಬರದಲ್ಲಿ ಇಲ್ಲಿರೋರಿಗೆ ಮರ್ಯಾದೆ ಕಮ್ಮಿ, ಅಥವಾ ಇಲ್ಲಿ ಜನಗಳನ್ನ ತುಂಬ ಕೀಳಾಗಿ ನೋಡೋದು, ಆ ಥರ ಎಲ್ಲ ಮಾಡ್ತಿದ್ದಾರೆ. ನಾನು ಹೇಳೋದಿಷ್ಟೇ, ಅವ್ರು ಬೆಳೀಲಿಕ್ಕೆ ಕಾರಣ ನಾವೇ. ಯಾಕಂತಂದರೆ, ಸಪೋಸ್ ಎಕ್ಸಾಂಪಲ್, ಯಾರೋ ಒಬ್ಬ ಯೂಟ್ಯೂಬರ್ ಬ್ಲಾಗರ್ ಅಂತ ಹೇಳ್ಕೊಳ್ಳಿ, ಅಲ್ಲಿ ಬೇರೆ ಬೇರೆ ರಾಜ್ಯದವನು, ಅವನು ಇಲ್ಲಿಗೆ ಬಂದು ನಮ್ಮ ಕನ್ನಡದಲ್ಲಿ ಚೂರು ಮಾತಾಡೋ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ನೀವು ನೋಡಿಬಿಟ್ಟು ಖುಷಿ ಪಟ್ಬಿಟ್ಟು ಎಲ್ಲ ಶೇರ್ ಮಾಡಿಬಿಡ್ತೀರಾ, ತುಂಬ ಹೈಪ್ ಮಾಡಿಬಿಡ್ತೀರಾ. ಅವನು ಅದನ್ನೇ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟು ಅವನು ಬೆಳಿತಾನೆ. ಬೆಳೆದಾದ ನಂತರ ಅವನು ನಮಗೆ ಕೊಡೋ ಮರ್ಯಾದೆ ಇಲ್ಲ ಅಂತಂದರೆ ಕಾಲಿನ ಚಪ್ಪಲಿಗೂ ಸಮ ಇಲ್ಲ, ಆ ಥರ ಮರ್ಯಾದೆ ಕೊಡ್ತಾನೆ. ಯಾಕಂದರೆ ನಮ್ಮ ಭಾಷೆನ ಬೆಳೆಸೋರಿಗಿಂತ ಬಳಸ್ಕೊಂಡು ನಮ್ಮನ್ನ ಆಳೋರು ಜಾಸ್ತಿ ಆಗಿದ್ದಾರೆ. ಸೊ ಇದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು. ಅವ್ನು ಯಾವುದೇ ರಾಜ್ಯದಿಂದ ಬರಲಿ, ಅವ್ನು ಮಾತಾಡ್ತಾನ, ಸ್ಮೈಲ್ ಮಾಡಿಬಿಟ್ಟು ಸೈಲೆಂಟ್ ಹೋಗ್ಬಿಡೋಕೆ ಅಷ್ಟೇ. ಅದನ್ನೇ ಹಿಡ್ಕೊಂಡ್ಬಿಟ್ಟು ಈಗ ಟಿ ವಿ ಶೋ ಅಲ್ಲಿ ತುಂಬ ನೋಡಿದ್ದೇವೆ. ಏನೋ ಹೊರಗಡೆ ಅವ್ನು ಹಿಂದಿ ಅವ್ನು ಬಂದುಬಿಟ್ಟು ಚೆನ್ನಾಗಿ ಸ್ವಲ್ಪ ಚೂರು ಕನ್ನಡ ಮಾತಾಡಿದ ತಕ್ಷಣ ಅವನ್ನೇ ಟಿ ವಿ ಶೋ ಕರ್ಕೊಂಬಿಟ್ಟು ಇವನಲ್ಲಿರುವ ಕನ್ನಡ ಅಭಿಮಾನವನ್ನು ಇಡೀ ಕರ್ನಾಟಕದವರೇ ಮೆಚ್ಚಿದ್ದಾರೆ. ಅದು ಎಂಥ ಬುಲ್ಶಿಟ್ ಅದು. ಅದೇ ಕೇರಳದಲ್ಲಿ ಬಂದುಬಿಟ್ಟು ಯಾರಾದರೂ ಮಲಯಾಳ ಮಾತಾಡಿ, ಅಥವಾ ತಮಿಳ್ನಾಡು ಹೋಗ್ಬಿಟ್ಟು ತಮಿಳು ಮಾತಾಡಿದ್ರೆ ಅವರೇ ನಾರ್ಮಲ್ ಟ್ರೀಟ್ ಮಾಡ್ತಾರೆ. ನಿಮ್ಮನ್ನೇನೋ ದೊಡ್ಡ ಏನು ಇದ್ರ ಮೇಲೆ ತಲೆ ಮೇಲೆ ಕೂರಿಸ್ಕೊಂಡು ಯಾರು ಓಡಾಡಲ್ಲ. ಭಾಷೆ ಬರುತ್ತೆ ಅಷ್ಟೇ, ಸಿಂಪಲ್. ಈ ಮನೋಭಾವನೆನ ನಮ್ಮ ಕನ್ನಡಿಗರು ಬೆಳೆಸ್ಕೊಂಡ್ರೆ ಅವಾಗ ಅರ್ಧ ಅಲ್ಲ ಮುಕ್ಕಾಲು ವಸಿ ಕರ್ನಾಟಕ ಉದ್ಧಾರ ಆಗುತ್ತೆ. ಹೊರಗಡೆ ಅವ್ರಿಗೆ ಬಂದವ್ರು ಯಾರಿಗೂ ಮಣೆ ಹಾಕೋ ಅವಶ್ಯಕತೆ ಇಲ್ಲ. ಅವ್ನು ಬಂದಿದ್ದಾನೆ, ದುಡಿಯೋಕೆ ಬಂದಿದ್ದಾನೋ, ದುಡಿತಾನೋ ತಿಂತಾನೋ ಅವ್ರಿಗೆ ಬಿಟ್ಟಿದ್ದು. ಬಟ್ ಅವ್ನಿಗೆ ಭಾಷೆ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವನಿಗೆ ಹೆವಿ ಸಪೋರ್ಟ್ ಮಾಡೋದನ್ನು ಬಿಟ್ಬಿಡ್ಬೇಕು. ಇಷ್ಟೇ ನನ್ನ ಮಾತು. ಈ ಮಾತಿಂದ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಗೊತ್ತಿಲ್ಲ, ಬಟ್ ನನಗೆ ಅನಿಸಿದ್ದು ನಾನು ಹೇಳಿದ್ದೇನೆ. ಸೊ ನಿಮ್ಮ ಅಭಿಪ್ರಾಯ ಇದೇ ರೀತಿ ಇದ್ದಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನಮಸ್ಕಾರ.